ನಾವು ರೀಸೆಂಟ್ ಆಗಿ ರೊಟ್ಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಆ ಬಿಸ್ನೆಸ್ಗೆ ನಾನು ಮಾರ್ಕೆಟಿಂಗ್ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತ ಯೋಚನೆ ಮಾಡಿದೆ. ಬಟ್ ಅದ್ಯಾಕೋ ನನಗೆ ಸರಿ ಅನ್ಸ್ಲಿಲ್ಲ. ಆರ್ಗ್ಯಾನಿಕ್ ಆಗಿ ನಾನು ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಮಾಡೋಣ ಅಂತ ಯೋಚನೆ ಮಾಡಿ ಕಾಂತಾರ ಪ್ರಾಡಕ್ಟ್ಸ್ ಅನ್ನೋ ಇನ್ಸ್ಟಾ ಪೇಜ್ ಅನ್ನ ಕ್ರಿಯೇಟ್ ಮಾಡಿದೆ. ಆದ್ರೆ ನನಗೆ ಒಂದು ಕ್ಲಿಯರ್ ವಿಷನ್ ಇತ್ತು. ಆ ಇನ್ಸ್ಟಾ ಪೇಜ್ಗೆ ಹಾಕೋ ಮೊದಲನೇ ವಿಡಿಯೋನೇ ಅಟ್ಲೀಸ್ಟ್ 100K ವ್ಯೂಸ್ ಆಗಬೇಕು ಅಂತ. ಮೊದಲನೇ ವಿಡಿಯೋನೇ ವೈರಲ್ ಮಾಡಬೇಕು ಅಂದರೆ ಅಡ್ವರ್ಟೈಸ್ಮೆಂಟ್ ಅನ್ನ ರನ್ ಮಾಡಬೇಕು, ಇಲ್ಲ ಅಂದರೆ ಏನಾದರೂ ಡಿಫ್ರೆಂಟ್ ಆಗಿ ಮಾಡಬೇಕಿತ್ತು. ಸೊ ಅದಕ್ಕೆ ನಾನು ಯಾವುದಾದ್ರೂ ಒಳ್ಳೆ ಫಾಲೋವರ್ಸ್ ಇರೋ ಇನ್ಸ್ಟಾ ಪೇಜ್ ಜೊತೆಗೆ ಕೊಲ್ಯಾಬ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ನಂದು ಆಲ್ರೆಡಿ 24,000 ಫಾಲೋವರ್ಸ್ ಇರೋ ಇನ್ನೊಂದು ಇನ್ಸ್ಟಾ ಪೇಜ್ ಇತ್ತು. ಆ ಪೇಜ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡಿದೆ. ಆ ವಿಡಿಯೋ ಅಪ್ಲೋಡ್ ಮಾಡುವಾಗ ನನ್ನ ಹೊಸ ಕಾಂತಾರ ಪ್ರಾಡಕ್ಟ್ಸ್ ಪೇಜನ್ನು ಕೊಲ್ಯಾಬ್ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ನಾನು ಅಂದ್ಕೊಂಡ ಹಾಗೆ ಆ ವಿಡಿಯೋ ಚೆನ್ನಾಗಿ ವ್ಯೂಸ್ ಬಂತು. ಸೊ ನನ್ನ ಹೊಸ ಪೇಜ್ಗೂ ಕೂಡ ಸ್ವಲ್ಪ ಬೂಸ್ಟ್ ಸಿಕ್ತು. ಅದಾದ್ಮೇಲೆ ನಾನು ನೆಕ್ಸ್ಟ್ ಪ್ಲಾನ್ ಮಾಡಿದ್ದು ಕಾಂತಾರ ಪ್ರಾಡಕ್ಟ್ಸ್ಗೆ ಅಂತಾನೆ ಒಂದು ವಿಡಿಯೋ ಮಾಡಿ ಜಸ್ಟ್ ಆ ವಿಡಿಯೋನ ಅದೇ ಪೇಜಲ್ಲಿ ಅಪ್ಲೋಡ್ ಮಾಡಬೇಕು, ಯಾವುದೇ ಪೇಜ್ ಜೊತೆ ಕೊಲ್ಯಾಬ್ ಮಾಡಬಾರ್ದು ಅಂತ. ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಗಾರಿಥಮ್ಗೆ ಈ ಚಾನಲ್ ಮೇಲೆ ಅಪ್ಲೈ ಆಗಿದ್ರಿಂದ ಮೊದಲನೇ ವಿಡಿಯೋ ಯಾರ್ಯಾರು ನೋಡಿದ್ರೋ ಅದೇ ಸೇಮ್ ಆಡಿಯನ್ಸ್ಗೆ ಈ ವಿಡಿಯೋನ ಕಳಿಸ್ತು. ಅದರಲ್ಲಿ ಸ್ವಲ್ಪ ಜನ ನನ್ನ ಹೊಸ ವಿಡಿಯೋನ ನೋಡಿ ಇಷ್ಟಪಟ್ಟರು. ಸೊ ಈ ವಿಡಿಯೋ ಕೂಡ ವೈರಲ್ ಆಯಿತು. ಇದಾದ್ಮೇಲೆ ನಾನು ಅಪ್ಲೋಡ್ ಮಾಡಿದ 2-3 ವಿಡಿಯೋಗಳು ಕೂಡ ಮಿನಿಮಮ್ 20K ವ್ಯೂಸ್ ಅಂತೂ ಬಂದೇ ಬರುತ್ತೆ. ಈ ವ್ಯೂಸಿಂದ ನನಗೆ ರೊಟ್ಟಿ ಆರ್ಡರ್ ಸಿಗ್ತಾ ಇದೆ, ಜೊತೆಗೆ ಇನ್ಕಮ್ ಕೂಡ ಜನರೇಟ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಒಳ್ಳೆ ಕ್ವಾಲಿಟಿ ಕಂಟೆಂಟ್, ಯೂನಿಕ್ ಕಂಟೆಂಟ್ ಮಾಡಬೇಕು, ಮಸ್ತ್ ಎಡಿಟಿಂಗ್ ಮಾಡಬೇಕು, ಅವಾಗಲೇ ವಿಡಿಯೋ ವೈರಲ್ ಆಗೋದು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಅದು 100% ನಿಜ ಅಲ್ಲ. ಹೌದು, ನಿಮ್ಮ ಕಂಟೆಂಟ್ ಎಡಿಟಿಂಗ್ ಎಲ್ಲ ಚೆನ್ನಾಗಿರಬೇಕು, ಬಟ್ ಅದೊಂದೇ ನಿಮ್ಮ ವಿಡಿಯೋ ವೈರಲ್ ಮಾಡಲ್ಲ. ನಮ್ಮ ವಿಡಿಯೋನ ವ್ಯೂವರ್ಸ್ ಇಷ್ಟಪಡ್ತಾರೆ ಅಂತ ಇನ್ಸ್ಟಾಗ್ರಾಮ್ ಅಲ್ಗಾರಿಥಮ್ನ ನಾವು ಕನ್ವಿನ್ಸ್ ಮಾಡಬೇಕು. ನಾನು ಮಾಡಿದ್ದು ಅದೇ. ಮೊದಲು ನನ್ನ ವಿಡಿಯೋನ ಯಾರ್ಯಾರಿಗೆ ತೋರಿಸ್ಬೇಕು ಅಂತ ಅಲ್ಗಾರಿಥಮ್ಗೆ ಸ್ಯಾಂಪಲ್ ತೋರಿಸ್ದೆ. ಅದಾದಮೇಲೆ ನಮ್ಮ ಎಕ್ಸಾಕ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದೆ. ಸೊ ಇನ್ಸ್ಟಾಗ್ರಾಮ್ ಆಲ್ಗಾರಿಥಮ್ ಕರೆಕ್ಟಾಗಿ ರೈಟ್ ಆಡಿಯನ್ಸ್ಗೆ ತೋರಿಸ್ತು, ವಿಡಿಯೋ ವೈರಲ್ ಆಯಿತು. ಅದರಲ್ಲಿ ಏನು ಮಹಾ ಇದೆ ಅಂತ ನೀವು ಕೇಳಬಹುದು. ಆದರೆ ಇದೊಂದು ಸಿಂಪಲ್ ಟ್ರಿಕ್ಕಿಂದ ನನ್ನ ಬಿಸ್ನೆಸ್ ಗ್ರೋ ಆಗ್ತಾ ಇದೆ. ಸೊ ಇದರಿಂದ ನನಗೆ ಸ್ಟಾರ್ಟಿಂಗಲ್ಲೇ ಅರೌಂಡ್ 25Kದು ಬಿಸ್ನೆಸ್ ಆಗಿದೆ. ನಾವು ನಮ್ಮ ಪ್ರಾಡಕ್ಟ್ಗೆ ಮಾರ್ಕೆಟಿಂಗ್ನ ಹಲವಾರು ರೀತಿಯಲ್ಲಿ ಮಾಡ್ಬೋದು, ಬಟ್ ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಮೊದಲು ನಮಗೆ ಕ್ಲಿಯರ್ ಆಗಿರಬೇಕು. ನಿಮ್ಮ ಹೊಸ ಇನ್ಸ್ಟಾ ಪೇಜನ್ನು ನೀವು ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಬೇಕು ಅಂದ್ಕೊಂಡ್ರೆ ಮೊದಲು ನೀವು ಯಾವ ನೀಶ್ ಅಥವಾ ಟಾಪಿಕ್ ಮೇಲೆ ರೀಲ್ಸ್ ಕ್ರಿಯೇಟ್ ಮಾಡ್ತೀರಾ ಅಂತ ಡಿಸೈಡ್ ಮಾಡಿ. ಲೈಕ್ ಫೈನಾನ್ಸ್, ಎಜುಕೇಷನ್, ಬಿಸ್ನೆಸ್. ಅದಾದಮೇಲೆ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂದರೆ ನೀವು ಯಾವ ಆಡಿಯನ್ಸ್ಗೆ ಅವ್ರ ಏಜ್, ಜೆಂಡರ್ ಲೈಕ್ ಮೇಲ್ ಆರ್ ಫೀಮೇಲ್, ಲೊಕೇಶನ್ ಲೈಕ್ ಮೆಟ್ರೋ ಸಿಟೀಸ್, ಟೈರ್ 2, ಟೈರ್ 1 ಸಿಟೀಸ್, ಇದೆಲ್ಲ ನೀವು ಮೊದಲೇ ಅನಲೈಸ್ ಮಾಡಿಟ್ಕೊಂಡು ಆಮೇಲೆ ಅವ್ರಿಗೆ ಸ್ಯೂಟ್ ಆಗೋ ಥರ ಕಂಟೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಫೈನಾನ್ಸು ಟಾಪಿಕಲ್ಲಿ ವಿಡಿಯೋ ಮಾಡಬೇಕು ಅಂದ್ಕೊಳ್ಳಿ. ಟೀನೇಜರ್ಸ್ನ ಟಾರ್ಗೆಟ್ ಮಾಡಬೇಕು ಅಂದ್ಕೊಂಡ್ರೆ ನೀವು ಅವರಿಗೆ ಸ್ಯೂಟ್ ಆಗೋ ವಿಡಿಯೋನ ಮಾಡಬೇಕು. ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಹೇಗೆ ಫೈಲ್ ಮಾಡೋದು ಅನ್ನೋ ವಿಡಿಯೋ ಮಾಡಿ ಟೀನೇಜರ್ಸ್ನ ಟಾರ್ಗೆಟ್ ಮಾಡೋಕ್ಕೆ ಆಗಲ್ಲ. ಅವ್ರು ಯಾಕೆ ಈ ವಿಡಿಯೋ ನೋಡ್ತಾರೆ ಹೇಳಿ? ಕಂಪ್ಲೀಟಾಗಿ ಯಾರು ನೋಡೋದೇ ಇಲ್ಲ ಅಂತ ಅಲ್ಲ, ಬಟ್ ಅಷ್ಟು ವ್ಯೂಸ್ ಆಗಲ್ಲ. ರೈಟ್ ನೀಶ್, ರೈಟ್ ಆಡಿಯನ್ಸ್ನ ಟಾರ್ಗೆಟ್ ಮಾಡಿದರೆ ಫಾಸ್ಟಾಗಿ ಗ್ರೋ ಆಗ್ಬೋದು. ಸೊ ನೀವು ಏನಾದರೂ ಹೊಸ ಬಿಸ್ನೆಸ್ ಅಥವಾ ಇನ್ಸ್ಟಾಲ್ಲಿ ನಿಮ್ಮ ಬಿಸ್ನೆಸ್ಗೆ ಮಾರ್ಕೆಟಿಂಗ್ ಮಾಡಬೇಕು ಅಂದ್ಕೊಂಡ್ರೆ ಈ ಟ್ರಿಕ್ಕನ್ನು ಯೂಸ್ ಮಾಡಬಹುದು. ನೀವು ಕೂಡ ಇನ್ಸ್ಟಾಲ್ಲಿ ಕಾಂತಾರ ಪ್ರಾಡಕ್ಟ್ಸ್ನ ಹೋಗಿ ಚೆಕ್ ಮಾಡಿ. ನಿಮಗೂ ಏನಾದರೂ ಪೈಡ್ ಪ್ರಮೋಷನ್, ಕೊಲ್ಯಾಬೊರೇಷನ್ ಬೇಕು ಅಂದರೆ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.